ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಇಂದುಪುರ ಹತ್ರ ಲೊಕೇಟ್ ಆಗಿರೋ ಕೊಟ್ಟಪಿ ದೇವಸ್ಥಾನ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ಹೆಣ್ದೇವರು, ಇಲ್ಲಿ ಬಂದುಬಿಟ್ಟು ಸತ್ಯವಾಗಿ ದೇವರಿದು. ಇಲ್ಲಿ ಇಂದುಪುರ ಹತ್ರ ಬರುತ್ತೆ, ಗೌರಿಬಿದನೂರು ಹತ್ರ. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತು, ಇಂದುಪುರ ಹತ್ರ ಇದು ಗೌರಿಬಿದನೂರು ಹತ್ರ ಕೊಟ್ಟಪಿ ದೇವಸ್ಥಾನ ಅಂದರೆ ಚೌಡೇಶ್ವರಮ್ಮ ದೇವಸ್ಥಾನ. ಪ್ರತಿಯೊಂದು ಸಿಗುತ್ತೆ ಇಲ್ಲಿ, ತೆಂಗಿನಕಾಯಿ, ಹೂವು ಆಗಲಿ, ಬತ್ತಿ ಎಲ್ಲನೂ ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್. ನೀವು ಆರಾಮಾಗಿ ಹೋಗ್ಬೋದು. ಅಕಸ್ಮಾತ್ ಏನಾದರೂ ಹೊಸ್ದಾಗಿ ಹೋಗಿರೋರಾದರೆ ನಾವು ಏನು ತೊಗೊಂಡೋಗಿಲ್ಲ, ಸುಮ್ಮನೆ ದೀಪ ಅಂಟ್ಸಕ್ಕಂತ ಹೋಗ್ಬಿಟ್ಟು ಪೂಜೆಗೇನು ತೊಗೊಂಡು ಅಲ್ಲೇ ಸಿಗುತ್ತೆ, ತೊಗೋಬೋದು. ಅಲ್ಲಿ ಮರಿ ಎಲ್ಲ ಕಡಿತಾರೆ, ಅಲ್ಲಿ ಮಾಡ್ಕೊಳ್ಳೋಕ್ಕೆ ಪಾತ್ರೆಗಳು ಪ್ರತಿಯೊಂದು ಅಲ್ಲೇ ಇರುತ್ತೆ ಫ್ರೆಂಡ್ಸ್. ನಾನು ಲಾಸ್ಟಲ್ಲಿ ನಿಮ್ಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಎಲ್ಲನೂ. ನಾವಿಲ್ಲಿ ಬಂದುಬಿಟ್ಟು ನಿಂಬೆಹಣ್ಣು ದೀಪ ಹಂಚಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ, ನಾವು ನಮ್ಮ ಮನೆಯವರು. ಇದು ಬಂದುಬಿಟ್ಟು ಲಾಸ್ಟು, ಇದೆಲ್ಲ ಬಂದುಬಿಟ್ಟು ದೇವ್ರಿಗೆ ಸೀರೆ ಮಡ್ಲಕ್ಕೆ ಕೊಡ್ತಾರೆ. ಒಬ್ಬರು ಸೀರೆ ತೊಗೊಳಲ್ಲ, ಎಲ್ಲ ಅಲ್ಲೇ ಇಟ್ಟಿರ್ತಾರೆ. ಇಲ್ಲಿ ಸತ್ಯ ಅಂದರೆ ಒಬ್ಬರು ಮುಟ್ಟಲ್ಲ. ಬಳೆ ಆಗಲಿ, ಸೀರೆ ಆಗಲಿ, ಎಂಥ ರೇಷ್ಮೆ ಸೀರೆ ಆಗಲಿ ಸಮೇತ ಕೂಡ ಅಲ್ಲೇ ಹಾಕಿರ್ತಾರೆ. ಇದೇ ಸತ್ಯ ಅನ್ನೋದಕ್ಕೆ. ಒಬ್ಬರು ಮುಟ್ಟಲ್ಲ. ಇದು ಮಡಿ ಬಲಿ ಕೊಡ್ತಾರೆ ನೋಡು, ಆ ಜಾಗ ಇದು. ಹಿಂಗಿಂದ ದೇವಸ್ಥಾನಕ್ಕೆ ಹೋಗ್ಬೋದು. ಅಲ್ಲಿ ನೋಡಿ ಕಾಣಿಸ್ತಿದೆ ಅದೇ ದೇವಸ್ಥಾನ, ಒಳಗಡೆಯಿಂದ ಹೋಗ್ಬೋದು. ತುಂಬ ಜನ ರಶ್ ಇತ್ತು. ನಾವು ಹೋಗೋಷ್ಟೊತ್ತಿಗೆ ಒಂದು 6:37 ಆಗಿತ್ತು, ಕಮ್ಮಿ ಜನ ಇದ್ದರು. ಇಲ್ಲಿ ಪ್ರತಿಯೊಬ್ಬರು, ನಾನು ನಿಂಬೆಹಣ್ಣು ದೀಪ ಹಚ್ಚಿ ಈ ಥರ ಎಲ್ಲ ರೆಡಿ ಮಾಡಿದ್ದೆ. ಅಲ್ಲೇ ತಟ್ಟೆ ಎಲ್ಲ ಸಿಗುತ್ತೆ, ಬರೀ ನಿಂಬೆಹಣ್ಣು ಹೂವು ತೊಗೊಂಡೋಗಿದ್ದೆ. ನನ್ನ ಮಗ ತೀಟೆ ಮಾಡ್ತಿದ್ದಾನೆ. ಎಲ್ಲ ನಾನು 5 ನಿಂಬೆಹಣ್ಣು ದೀಪ ಹಚ್ಚಿದೆ. ಎಲ್ಲ ಕುಂಕುಮಕ್ಕೆಲ್ಲ ಅಲ್ಲೇ ಕೊಟ್ಬಿಟ್ಟೆ. ಅರಿಶಿನ ಕುಂಕುಮ, ಹೂವಕ್ಕೆ ಇದೆಲ್ಲ ತೊಗೊಂಡೋಗಿದೆ ಫ್ರೆಂಡ್ಸ್. ನಾನು ಮತ್ತು ಇಲ್ಲಿ ನನ್ನ ಮಗನು, ನಾವು ನಮ್ಮ ಮನೆಯವ್ರು ಹೋಗಿದ್ದು. ನೋಡಿ ಎಷ್ಟು ಜನ ನಿಂಬೆಹಣ್ಣು ದೀಪ ಅಂಟಿಸಿದ್ದಾರೆ. 6 ಗಂಟೆ ಮೇಲೆ ಆಗಿತ್ತು ನಾನು ಹೋಗೋಷ್ಟೊತ್ತಿಗೆ. ಆದರೂ ತುಂಬ ಜನ ಬರ್ತಾಯಿದ್ರು, ತುಂಬ ಜನ ಹೋಗ್ತಾಯಿದ್ರು. ಇಲ್ಲಿ ಲಾಸ್ಟು ಆಷಾಢದಲ್ಲಿ ನಾನು ಹೋಗಿದ್ದಿದ್ದು. ನನಗೆ ಫಸ್ಟ್ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಲಾಸ್ಟ್ ಆಷಾಢ ವಾರದಲ್ಲಿ ಮಂಗಳವಾರ ಹೋಗಿದ್ದೆ ನಾನು. ತುಂಬ ಜನ ಅಂದರೆ ತುಂಬ ಜನ. ಇದು ಚೌಡೇಶ್ವರಮ್ಮ ದೇವಸ್ಥಾನ ಅಂತ. ಒಳಗಡೆ ದೇವರು ಈ ಥರ ಇರ್ತಾರೆ, ತುಂಬ ಪವರ್ಫುಲ್ ದೇವರು ಇವರು. ತುಂಬ ಹೆಣ್ಮಕ್ಳಿಗೆ ಏನೇ ಆಗಲಿ, ಹರಕೆ ಆಗಲಿ, ಮಕ್ಕಳಾಗಿಲ್ಲ ಅಂದರೆ ಪ್ರತಿಯೊಂದು ಮಕ್ಕಳಾಗ್ತಾರೆ. ಮಕ್ಕಳಾಗದಿರೋರಿಗೆ ಮಕ್ಕಳಾಗಿ ಹರಕೆ ಹೊತ್ಕೊತಾರೆ. ಮತ್ತು ಮದುವೆ ಆಗೋರಿಗೆ ಅಲ್ಲೆಲ್ಲ ಬಳಿ ಕೊಡ್ತಾರೆ. ನಮ್ಮ ಗಂಡು ಮಗು ಆಗಬೇಕು ಅಂತ ಹರಕೆ ಜಾಸ್ತಿ ಜನ ಹೊತ್ಕೊತಾರೆ. ಅವರೆಲ್ಲ ಮರಿ ಕಡಿತಾರೆ ಅಲ್ಲಿ. ಪ್ರತಿಯೊಬ್ಬರಿಗೆ ಅಂದ್ಕೊಂಡಿರೋರಿಗೆ ಎಲ್ಲರಿಗೂ ಆಗಿದೆ ಅಂತೆ ಫ್ರೆಂಡ್ಸ್. ನಾನು ಏನೇ ಅಂದ್ಕೊಂಡಿರಲಿ ಅದೆಲ್ಲ ನನಗೂ ನೆರವೇರಿದೆ. ಚೌಡೇಶ್ವರಿ ಅಮ್ಮಂದರೆ ತುಂಬ ಪವರ್ಫುಲ್ ತಾಯಿ. ಅಲ್ಲಿ ಕೊಟ್ಟಪಿಲ್ಲಂದರೆ ತುಂಬ, ನೀವೇ ನೋಡಿದ್ರಲ್ಲ, ಒಂದು ಬಳೆ ಆಗಲಿ, ಸೀರೆ, ಎಂಥ ಸೀರೆಗಳಲ್ಲೇ ಹಾಕಿರ್ತಾರೆ, ಯಾರೂ ಮುಟ್ಟಲ್ಲ. ಅಷ್ಟು ಪವರ್ಫುಲ್ ದೇವರು ಇವರು. ನೋಡಿ ಈ ಥರ ಇರುತ್ತೆ. ಯಾರಾದರೂ ಬರಬೇಕು ಅಂದರೆ ಬನ್ನಿ. ಬಟ್ ಅಲ್ಲಿ ಜಾಸ್ತಿ ಆಟೋ ಅವೆಲ್ಲ ಇದಿಲ್ಲ. ಬೇಕಂದರೆ ನೀವು ಬೈಕಲ್ಲಿ ಬನ್ನಿ. ಬೈಕಲ್ಲಿ ಬಂದರೆ ನಿಯರ್ ಬೈ ಗೌರಿಬಿದನೂರು, ಇಂದುಪುರ ಅವ್ರಿಗೆಲ್ಲರಿಗೂ ಗೊತ್ತು ಕೊಟ್ಟಪಿಯಲ್ಲಿ ಚೌಡೇಶ್ವರಮ್ಮ ದೇವಸ್ಥಾನ. ನಾವು ಗಾಡಿಯಲ್ಲಿ ಹೋಗಿದ್ವಿ. ನೀವು ಬೇಗ ಹೋಗಬೇಕು, ನೀವು ಮಾಡಬೇಕು ಅಂದರೆ ನೀವು ಇಂದುಪುರಕ್ಕೆ ಹೋಗಿ. ಇಂದುಪುರಕ್ಕೆ ಹೋದರೆ ಅಲ್ಲಿಂದ ಆಟೋ ಅವೈಲೇಬಲ್ ಇರುತ್ತೆ. ಒಂದು 10 ಕಿಲೋಮೀಟರ್ಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಆಮೇಲೆ ಅಲ್ಲೊಂದು ನಿಂಬೆಹಣ್ಣು ಕೊಡ್ತೀವಿ, ಒಂದೇ ನಿಂಬೆಹಣ್ಣೇ ತೊಗೋಬೇಕು. ಅವ್ರು ಒಂದೇ ನಿಂಬೆಹಣ್ಣೆ ವಾಪಸ್ ಕೊಟ್ಟು, ನಾವು 2 ಕೊಟ್ಟಿದ್ರೆ 2 ವಾಪಸ್ ಕೊಡ್ತಾರೆ. ಆ ಥರ ಇಲ್ಲಿ ನನ್ನ ಮಗ ಪ್ರದಕ್ಷಿಣೆ ಹಾಕುವಾಗ ಓಡ್ತಾ ಇದ್ದ. ಅವನಿಗೆ ಜಸ್ಟ್ ಚೆನ್ನಾಗಿರುತ್ತೆ ಫನ್ನಿಯಾಗಿ ಅಂತ ಒಂದು ವೀಡಿಯೋ ತೆಗೆದೆ ಫ್ರೆಂಡ್ಸ್. ಮತ್ತು ಇಲ್ಲಿ ಏನು ಗೊತ್ತಾ, ನಾವು ಬೈಕಿಗೆಲ್ಲ ಹಾಕ್ಕೋಬೇಕು ಅನ್ನೋ ಹಾರ ಎಲ್ಲ ಕೊಡ್ತಾರೆ ಕೇಳಿದ್ರೆ. ನೋಡಿ ಇಲ್ಲೆಲ್ಲ ತಟ್ಟೆಗಳು, ಅಡುಗೆ ಮಾಡ್ಕೊಳಕ್ಕಾಗಲಿ, ನಿಂಬೆಹಣ್ಣಿಗೆ ಹಚ್ಚೋಕ್ಕಾಗಲಿ. ನೋಡಿ ಎಷ್ಟು ಪಾತ್ರೆಗಳಿದೆ. ಒಬ್ಬರು ಒಂದು ಪಾತ್ರೆ ಮುಟ್ಟಲ್ಲ. ಸ್ಟವ್ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಮರಿ ಒಂದು ತೊಗೊಬಂದರೆ ಸಾಕು. ರೂಮ್ಗಳು ಎಲ್ಲ ಅವೈಲೇಬಲ್ ಇರುತ್ತೆ. ಬಳೆ ನೋಡಿ ಎಷ್ಟು ಹಾಕಿದ್ದಾರೆ, ಒಬ್ಬರು ಮುಟ್ಟಲ್ಲ. ರೂಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ, ಎಲ್ಲ ಮಾಡ್ಕೊಬೋದು ಫ್ರೆಂಡ್ಸ್. ಇಲ್ಲಿ